ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತಂಗಿ ಹಾಗೆ ಅವ್ರ ಯಜಮಾನ್ರು ಎಲ್ಲ ಬಂದಿದ್ರು. ಸೊ ಎದ್ದ ತಕ್ಷಣ ಅವಳಿಗೆ ಬೆಡ್ ಕಾಫಿ ಅಂದರೆ ಇಷ್ಟ. ನಮ್ಮಮ್ಮ ಕೊಟ್ರು. ಅದನ್ನೇ ರೇಗಿಸ್ತಾ ಕುಡಿತಾ ಕೂತಿದ್ವಿ. ತಿಂಡಿಗೆ ಅಂತ ಹುಳಿ ಮತ್ತೆ ರೈಸ್ ಮಾಡೋಣ, ಎಲ್ಲರಿಗೂ ಬೇಗ ಆಗೋಗ್ಬಿಡುತ್ತೆ ಅಂತ ನಾನು ರೈಸ್‌ಗೆ ಇಟ್ಟಿದ್ದೆ. ಹಾಗೆ ಹುಳಿನೂ ಕೂಡ ಮಾಡ್ತಿದ್ದೆ. ನಾನು ಈ ರೆಸಿಪಿನ ಬೇಕು ಅಂದರೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಹುಳಿ ಮತ್ತೆ ಅನ್ನ. ನಾವು ಇದನ್ನ ಹುಳಿ ಅನ್ನ ಅಂತ ಕರಿತೀವಿ. ಹುಣಸೆ ಹಣ್ಣಿನ ಹುಳಿ ಬಿಟ್ಟು ಮಾಡುವಂತಹ ರೈಸು. ಏನಾದರೂ ಜಾಸ್ತಿ ಜನ ಮನೆಗೇನಕ್ಕಾದ್ರೂ ಕೆಲ್ಸಕ್ಕೆ ಬಂದಾಗ ಇದೆಲ್ಲ ಬೇಗ ಆಗುತ್ತೆ. ಹಾಗೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕಾದ್ರೆ ನಾವು ಈ ಹುಳಿಯನ್ನನ ಮಾಡ್ತೀವಿ. ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಈ ಹುಳಿಯನ್ನ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ಅನ್ನದ ಜೊತೆ ಈ ಹುಳಿ ಕಲಿಸ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಹುಳಿಯನ್ನ. ನಾನು ರೆಸಿಪಿನ ಬೇಕಾದ್ರೆ ಶೇರ್ ಮಾಡ್ತೀನಿ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಅವರೆಕಾಯಿನೆಲ್ಲ ತಂದಿದ್ದೆ. ಅವೊಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ತಂದಿದ್ದವು. ಹಾಗೆ ಹೋಗಿ ಕುಯ್ಕೊಬಂದು ಹೊಲ್ದತ್ರ. ನಾವು ಈ ವರ್ಷ ಅವರೆಕಾಯಿನ ಹಾಕ್ಲಿಲ್ಲ. ಯಾಕಂತಂದ್ರೆ ಟೈಮೇ ಆಗ್ಲಿಲ್ಲ ಹಾಕೋದಿಕ್ಕೆ. ಸೀಸನ್ ಮುಗ್ದೋಗಿತ್ತು ಹಾಕೋಷ್ಟರಲ್ಲಿ. ಲಾಸ್ಟ್ ಇಯರ್ ಹಾಕಿದ್ದು. ಅದು ಬೇಳೆಗೆಲ್ಲ ಸರಿ ಆಯ್ತು. ಹಾಗಾಗಿ ಈ ವರ್ಷ ಹಾಕೋಣ ಅನ್ನೋಷ್ಟರಲ್ಲಿ ತೊಗರಿ ಬೇರೆ ಹಾಕಿದ್ವಲ್ಲ, ಹಾಗೆ ಟೊಮೊಟೊ ಹಾಕಿದ್ದು, ಶುಂಠಿ ಹಾಕಿತ್ತು. ಅಷ್ಟರಲ್ಲಿ ಟೈಮೇ ಆಗಲಿಲ್ಲ ಹಾಕೋದಿಕ್ಕೆ. ಸೊ ಮುಂದಿನ ವರ್ಷ ಅವರೆಕಾಯಿ ಹಾಕ್ಬೋದು. ಹಾಕೋಣ ಅಂತ ಅನ್ಕೊಂಡಿದೀವಿ. ನೋಡೋಣ. ಅದರಲ್ಲೂ ಅವರೆಕಾಯಿ ಸೀಸನ್ ಬಂತು ಅಂದರೆ ಅವರೆಕಾಯಿಗೆ ಎಷ್ಟು ದುಡ್ಡು ಸುರಿತಾರೆ ಅಂತಂದ್ರೆ ನಮ್ಮ ಮನೇಲಿ ನನಗೆ ಅಷ್ಟೊಂದು ಅವರೆಕಾಳು ಸಾಂಬಾರು ಇಷ್ಟ ಆಗಲ್ಲ. ಬಟ್ ನಮ್ಮನೇಲಿ ಎಲ್ಲರಿಗೂ ಅವರೆಕಾಳು ಸಾಂಬಾರು ಇಷ್ಟ. ಹಾಗಾಗಿ ಅವ್ರು ತರ್ತಾರೆ, ನಾನು ಸುಲಿದು ಮಾಡಬೇಕು. ಹಾಗೆ ಪಕ್ಕದ ಹೊಲದವ್ರು ಹಾಕಿದ್ರು. ಅವರು ತಗೊಂಡು ಕುಯ್ಕೊಂಡು ಹೋಗಿ ಬನ್ನಿ ಹೊಲ್ದ ಹತ್ರನೇ ಅಂತ ಹೋಗಿ ನಾನು, ತಂಗಿ ಹಾಗೆ ಅಮ್ಮ 3 ಜನನು ಹೋಗಿ ಕುಯ್ಕೊಂಡು ಬಂದು ಸುಲಿತಾ ಅಮ್ಮ, ದೊಡ್ಡಮ್ಮ ಹಾಗೆ ತಂಗಿ 3 ಜನನು ಸುಲಿತಾ ಕೂತಿದ್ರು. ನಾನು ತಿಂಡಿ ತಿಂದ್ಬಿಟ್ಟು ಸುಲಿಯೋಕೆ ಕೂತ್ಕೊಳ್ಳೋಣ ಅಂತ ತಿಂಡಿನೆಲ್ಲ ಕಲಿಸ್ತಾ ಇದ್ದೆ. ನೋಡ್ಬೋದು ತಿಂಡಿ ಎಷ್ಟು ನೀಟಾಗಿ ಬಂದಿದೆ ಹುಳಿ ಮತ್ತೆ ರೈಸ್ ಅಂತ. ರೈಸು ಅಷ್ಟೇ ಒಂದು ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ರೆ ಅದೇ ಮೆಜರ್ಮೆಂಟಲ್ಲಿ ರೈಸ್ ಮಾಡಬೇಕು. ಚಿತ್ರಾನ್ನಕ್ಕಾಗ್ಬೋದು, ಪಲಾವ್ಗಾಗ್ಬೋದು, ಮಾಮೂಲಿ ರೈಸ್ ಆಗ್ಬೋದು. ಈಗ ಈ ಚಿತ್ರಾನ್ನಗಳಿಗೆಲ್ಲ ಚಿತ್ರಾನ್ನ ಆಗ್ಬೋದು, ಪಲಾವ್ ಆಗ್ಬೋದು, ನಾವು ಪುಳಿಯೋಗರೆ ಈ ಥರ ಹುಳಿಯನ್ನ ಎಲ್ಲದಕ್ಕೂ ಮೆತ್ತಗಾದರೆ ರೈಸು ಚೆನ್ನಾಗಿರಲ್ಲ. ಈ ಥರನೇ ಇರಬೇಕು. ಈ ಕಡೆ ಮೆತ್ತಗೂ ಇರಬಾರ್ದು, ತೀರಾ ಅಕ್ಕಿ ಥರನೂ ಇರಬಾರ್ದು. ಮೀಡಿಯಮಲ್ಲಿ ಹದ ನೋಡಿ ಬೇಯಿಸ್ಕೊಂಡ್ರೆ ಮುಗೀತು. ನಾನು ಅಳತೆ ಎಲ್ಲ ಮಾಡೋದಿಲ್ಲ ರೈಸ್ ಎಲ್ಲ ಮಾಡೋದಕ್ಕೆ. ಹಂಗೇನೆ ಹಾಕ್ಬಿಡ್ತೀನಿ. ಹಾಗೆ ಅವ್ರು ಕಾಫಿ ಎಲ್ಲ ಕೇಳಿದ್ರು. ಸೊ ನಾನು ಅವರಿಗೆಲ್ಲ ಕಾಫಿ ಎಲ್ಲ ಕೊಟ್ಟು ನಾನು ತಿಂಡಿ ತಿಂದ್ಬಿಡೋಣ, ಟೈಮ್ ಆಗಿತ್ತು ಆಲ್ರೆಡಿ. ಅವ್ರು ಯಾಕೋ ತಿಂಡಿ ಬೇಡ ಅಂದರು. ಹಾಗಾಗಿ ಸ್ವಲ್ಪ ಚಿಲ್ಕವ್ರೆ ಬೆಳೆದು ಚಿನ್ಕುಳ್ಳಿ ಮಾಡಿದ್ದೆ. ಅದನ್ನೆಲ್ಲ ಕೊಟ್ಟಿದ್ದೆ. ಅವ್ರು ತಿಂತಾ ಅವರೆಕಾಯಿನ ಸುಲಿತಾ ಇದ್ರು. ಸುಮಾರು ಅಮ್ಮ ನಾನು ಒಂದು 2 ಕೆಜಿಯಷ್ಟು ಸುಲಿದಿಟ್ಟಿದ್ದು. ಈಗ ಒಂದು 2 ಕೆಜಿಯಷ್ಟು ಸುಲಿತಾ ಇದ್ದೀವಿ. ನಾನು ದುಡ್ಡು ಕೊಟ್ಟು ತಂದಿದ್ದ ಅವರೆಕಾಳಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಈ ಅವರೆಕಾಳಂತೂ ತುಂಬ ಚೆನ್ನಾಗಿದ್ದು. ಅದನ್ನೇ ಮಾತಾಡ್ಕೊಂಡು ಸುಲಿತಾ ಇದ್ವಿ. ಮಾರೋದಿಕ್ಕೆ ಅಂತ ಎಲ್ಲ ಏನು ಏನು ಅದು ಕಾಯೇ ಆಗಿಲ್ಲ. ಅಂಥದನ್ನೆಲ್ಲ ಕುಯ್ದು ಕುಯ್ದು ಕೊಟ್ಬಿಟ್ಟಿದ್ರು. ನನಗೂ ಗೊತ್ತಾಗಲಿಲ್ಲ, ತಂದ್ಬಿಟ್ಟೆ. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಹೆಂಗೆ ಮಾರೋದು ಅಂತ ಎಲ್ಲದನ್ನೂ ಕೊಟ್ಟಿದ್ದಾರೆ ಅಂತ ಅಮ್ಮ ಎಲ್ಲ ಹೇಳ್ತಾ ಇದ್ರು. ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಬೆಳೆಯೋರು ಕೊಂಡು ತಿನ್ನಬೇಕಾದ್ರೆ ಹಿಂಗೇನೆ ಆಗೋದು. ನಾವು ಒಂದು 2 ಗೆಣೆ ಹಾಕ್ಕೊಂಡಿದ್ರೆ ಮುಗ್ದೇ ಹೋಗ್ತಿತ್ತು. ನೆಗ್ಲೆಕ್ಟ್ ಅನ್ನೋದಿರುತ್ತಲ್ಲ, ಹಂಗೇನೆ. ಒಂದ್ಸಲ ನೆಗ್ಲೆಕ್ಟ್ ಮಾಡಿದ್ರೆ ನೋಡಿ 1 ವರ್ಷ ಇಡೀ ಪೂರ್ತಿ ಕಾಯಬೇಕು. ಹಾಗೆ ತಂಗಿ ಸ್ವಲ್ಪ ಮೆಹಂದಿನ ಕಲಸಿಟ್ಟಿದ್ದು. ನನಗೂ ಸ್ವಲ್ಪ ಗ್ರೇ ಹೇರ್ಸ್ ಎಲ್ಲ ಆಗಿದ್ದು. ತಂದಿಟ್ಟಿದ್ಲು ಹಚ್ಕೋ ಅಂತ. ನನಗೆ ಕಲ್ಸೋದಿಕ್ಕೆ ಹಚ್ಕೊಳ್ಳೋದಿಕ್ಕೆ ಬೇಜಾರಾಗಿ ನಾನು ಅದನ್ನ ಕಲಸೂ ಇರಲಿಲ್ಲ, ಮುಟ್ಟೂ ಇರಲಿಲ್ಲ. ಅವಳು ಬಂದಿದ್ಲಲ್ಲ, ಅದೆಲ್ಲ ಕಾಯಿಸಿದ್ಲು. ಅದಕ್ಕೆ ಟೀ ಪೌಡರು ಮತ್ತು ಸ್ವಲ್ಪ ಕರ್ಡು, ಆಮೇಲೆ ಲೆಮನ್ನು ಏನೇನೋ ಹಾಕಿದ್ಲು. ಬಟ್ ನನಗೆ ಗೊತ್ತಾಗಲಿಲ್ಲ ಅವಳು ಏನೇನು ಹಾಕಿದ್ಲು ಅಂತ. ಹಾಗೆ ನಾನು ಅವಳಿಗೆ ಹಚ್ಚಿದೆ, ಅವಳು ನನಗೆ ಹಚ್ತಾ ಇದ್ಲು. ಅದೇ ಬೈತಿದ್ಲು, ಇಷ್ಟೊಂದೆಲ್ಲ ಬಿಳಿ ಕೂದಲಾಗಿದೆ ಹಚ್ಕೊಂಡಿಲ್ವಲೆ ಅಂತ. ಹಾಗೆ ಕಿಚಡಿ ಮಾಡೋದಕ್ಕೆ ಅಂತ ಸ್ವಲ್ಪ ತುಪ್ಪದ ಪುಡಿನೂ ಖಾಲಿ ಆಗಿತ್ತು. ಹಾಗೆ ನಾವು ಫ್ರೆಶ್ ಆಗೇ ಮಾಡ್ಕೊಳ್ತೀವಿ. ಯಾಕಂತಂದರೆ ಈ ಹಬ್ಬಕ್ಕೆ ತುಂಬ ಮಡಿಯಿಂದ ಮಾಡಬೇಕು. ಹಾಗಾಗಿ ಆವಾಗಲೇ ಎಲ್ಲ ಸ್ವಲ್ಪ ಅರಿಶಿನ ಕೊನೆನ ಜಜ್ಜಿಬಿಟ್ಟು ಹುರ್ಕೋಬೇಕು. ಆಮೇಲೆ ಮೆಂತೆ ಎರಡನ್ನೂ ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಅರಿಶಿಣದ ತುಪ್ಪದ ಪುಡಿ
ರೆಡಿ ಆಯಿತು. ಮೇಯ್ನ್ ಅದೇ ಬೇಕಾಗಿದ್ದು. ಹಾಗೆ ಇಲ್ಲಿ ಅಮ್ಮ ಅಕ್ಕಿನೆಲ್ಲ ನೆನೆಸ್ಬಿಟ್ಟು ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇದು ತಂಬಿಟ್ಟಿಗೆ, ಇದಕ್ಕೆ ಬೆಲ್ಲ ಹಾಕಿ ಕಟ್ಟಿದ್ರೆ ಮುಗೀತು, ತಂಬಿಟ್ಟು ರೆಡಿ ಆಯಿತು. ಏನಬ್ಬ ಅಂತಂದರೆ ಇವತ್ತು ನಮ್ಮ ಮನೇಲಿ ನಾಗರಬ್ಬ. ಹಳ್ಳಿ ಕಡೆ ಎಲ್ಲ ಇದನ್ನು ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಅಂದರೆ ಯಾರು ನಡೆಸ್ಕೊ ಬಂದಿರ್ತಾರೆ ಅವ್ರು ಮಾಡ್ತಾರೆ. ಈಗ ಕೆಲವೊಬ್ಬರು ನಾಗರ ಪಂಚಮಿಲಿ ಮಾಡ್ತಾರೆ, ಕೆಲವೊಬ್ಬರು ಗೌರಿ ಹಬ್ಬದ ಸೀಸನಲ್ಲಿ ಮಾಡ್ತಾರೆ. ನಮ್ಮ ಅತ್ತೆ ಮನೆಯಲ್ಲಿ ಗೌರಿ ಹಬ್ಬದ ಸೀಸನಲ್ಲೇ ಮಾಡೋದು. ಸೊ ನಾನು ಹೋಗಿ ಆ ಟೈಮಲ್ಲಿ ಅಲ್ಲಿ ಮಾಡ್ತೀನಿ, ಈ ಟೈಮಲ್ಲಿ ಇಲ್ಲಿ ಮಾಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಫ್ರೀ. ಇಲ್ಲ 2 ಮನೇಲೂ ಒಂದೇ ಸಲ ಮಾಡೋದಾಗಿದ್ರೆ ನನಗೆ ಅಲ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ, ಇಲ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಈ ಹಬ್ಬಕ್ಕೆ ಸ್ಪೆಷಲ್ ಅಡುಗೆ ಏನಂತ ಅಂದರೆ, ಅವರೆಕಾಳು ಸೀಸನ್ ಇರುತ್ತಲ್ಲ, ಅವರೆಕಾಳು ಹಾಕ್ಬಿಟ್ಟು ಎಲ್ಲ ಥರದ್ದು ತರಕಾರಿಗಳನ್ನು ಹಾಕ್ಬಿಟ್ಟು ಹಸಿ ಹುಣಸೆಕಾಯಿನ ಬೇಯಿಸ್ಬಿಟ್ಟು ಸಾಂಬಾರನ್ನ ಮಾಡುವಂಥದ್ದು ವಿಶೇಷ. ಅದ್ರ ಜೊತೆಗೆ ಕಿಚಡಿ ಮಾಡ್ತೀವಿ, ಅದ್ರ ಜೊತೆಗೆ ಬೆಲ್ಲದ್ದು ಕಾಯಿ ರಸ ಮಾಡಿಬಿಟ್ಟು ಮತ್ತು ಮುದ್ದೆ ಮಾಡ್ತೀವಿ. ಅಷ್ಟೇ, ಇನ್ಯಾವ ಥರದ ಐಟಮ್ಸು ಇದಕ್ಕೆ ಮಾಡೋದಿಲ್ಲ. ಅಂದರೆ ಪಲ್ಯ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಏನು ಮಾಡಲ್ಲ. ಕಿಚಡಿ ಮಾಡಿ ಪಚಡಿ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಹಂಗಾಗಿ ಯಾವುದೇ ತರಹದ ಕೋಸಂಬರಿ ಪಲ್ಯ ಅದೆಲ್ಲ ಏನು ಮಾಡೋದಿಲ್ಲ. ಜಸ್ಟ್ ಅವರೆಕಾಳು ಹಾಕ್ಬಿಟ್ಟು ಎಲ್ಲ ಥರದ ತರಕಾರಿ ಹಾಕಿ ಸಾಂಬಾರನ್ನ ಮಾಡ್ತೀವಿ. ನಾನಿಲ್ಲಿ ಕುಕ್ಕರಲ್ಲಿ ಏನು ಬೇಯಿಸೋಕೆ ಹೋಗಲಿಲ್ಲ, ಯಾಕಂತಂದರೆ ತುಂಬ ಜಾಸ್ತಿ ಇತ್ತು ಸಾಂಬಾರು ಕ್ವಾಂಟಿಟಿ. ಹಾಗಾಗಿ ಕುಕ್ಕರಲ್ಲಿ ಕೂಗ್ಸೋದೆಲ್ಲ ರಿಸ್ಕ್ ಅಂತ ಅನ್ನಿಸ್ತು. ದೊಡ್ಡ ಒಲೆನ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೆ. ಅದರಲ್ಲೂ ಆಚೆ ಕಡೆನೂ ಇಟ್ಕೊಳ್ಳೋಂಗಿಲ್ಲ, ನಮ್ಮಮ್ಮ ಬೈತಾರೆ, ಒಳಗಡೆನೇ ಮಾಡು, ಆಚೆ ಕಡೆ ಎಲ್ಲ ಬೇಡ ಅಂತ. ಹಾಗಾಗಿ ಆಚೆ ಕಡೆ ಮಾಡೋಕೆ ಹೋಗಲಿಲ್ಲ, ಒಳಗೆ ಮಾಡ್ತಾಯಿದ್ದೆ. ಇಲ್ಲಿ ನಾನು ಏನು ಸಾಂಬಾರಿಗೆ ಖಾರನೆಲ್ಲ ರುಬ್ಬಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಬೆಂದೋಗ್ಬಿಡುತ್ತೆ ತರಕಾರಿ, ಹಸಿ ಕಾಳಲ್ವಾ, ಅವರೆಕಾಳು ಬೇಗ ಬೇಯುತ್ತೆ, ಹಾಗೆ ತರಕಾರಿನೂ ಕೂಡ ಬೇಗ ಬೆಂದ್ಬಿಡುತ್ತೆ. ಈ ಥರ ಬೇಯಿಸಿ ಮಾಡೋ ಸಾಂಬಾರು ರುಚಿನೇ ಚೆನ್ನಾಗಿರುತ್ತೆ ಬೇರೆ. ಹಾಗೆ ಕಿಚಡಿಗೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತಾ ಇದ್ರು. ನಾವು ಮೇಯ್ನ್ ಕಿಚಡಿಗೆ ಬೆಳ್ಳುಳ್ಳಿ ಇದ್ರೇ ಚೆನ್ನಾಗಿರುತ್ತೆ. ಆ ಕಿಚಡಿ ರೆಸಿಪಿನೂ ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು ಅಷ್ಟೇ ಜಾಸ್ತಿ ಮಾಡ್ತಿರೋದ್ರಿಂದ ಅದನ್ನು ಹಾಗೆ ಲೈಟಾಗಿ ಶೇರ್ ಮಾಡ್ತೀನಿ ಅಷ್ಟೇ. ಅದು ಯಾಕೋ ಚಿಕ್ಕ ಪಾತ್ರೆಯಲ್ಲಿ ಆಗಲ್ಲ ಅಂತಂದರು ಅಮ್ಮ, ಅದಕ್ಕೋಸ್ಕರ ಒಂದು 3 kg ಇದರಲ್ಲಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೆ, 3 kg ಅಕ್ಕಿ ಕ್ವಾಂಟಿಟಿಲಿ. ಸೊ ಇದಕ್ಕೆ ಒಣಮೆಣ್ಸಿನ್ಕಾಯಿ, ಸಾಸಿವೆ ಹಾಕಂಗಿಲ್ಲ, ಬರೀ ಜೀರಿಗೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿಬಿಟ್ಟು, ನಾನು ಏನು ತುಪ್ಪದ ಪುಡಿ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಅದನ್ನು ಹಾಕಬೇಕು. ಅಂದರೆ ಅಷ್ಟೊಂದು ಬೇಡ, ಅದರಲ್ಲಿ ಒಂದು 5-6 ಸ್ಪೂನಷ್ಟು ಹಾಕಬೇಕು. ಹಾಕಿ ಉಪ್ಪು ಹಾಕ್ಬಿಟ್ಟು ತೆಂಗಿನಕಾಯಿನ ಹಾಕಿ ಅಕ್ಕಿನ ಹಾಕ್ಬಿಟ್ಟು ಬೇಯಿಸಿದ್ರೆ ಮುಗೀತು, ಇದೇ ಕಿಚಡಿ ರೆಡಿ ಆಯಿತು. ಸೊ ನೋಡಿ ಇಷ್ಟ ಆಗಿದೆ. ಅಡುಗೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು, ಅಲ್ಲಿ ಹುತ್ತದ ಹತ್ರ ಹೋಗಬೇಕಲ್ಲ, ಹಾಗಾಗಿ ಅಷ್ಟರಲ್ಲಿ ಅತ್ತೆನೂ ಬಂದರು. ಅವರು ನನಗೆ ಹೆಲ್ಪ್ ಮಾಡ್ತಿದ್ರು, ನನಗೆ ಅದೆಲ್ಲ ಮಿಕ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವರು ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಅವರು ಇವತ್ತು ಅವ್ರ ಇವತ್ತು ಅವ್ರು ಮಾಡಬೇಕಿತ್ತು, ಹಾಗಾಗಿ ಅವ್ರು ಯಾಕೋ ಈ ಊರಲ್ಲಿ ನೆಕ್ಸ್ಟ್ ವೀಕು ಅಂತ ಅಂದ್ರಂತೆ. ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ. ಹಾಗೆ ಮನೆಯಲ್ಲೂ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಕೊಟ್ಟಿದ್ವಿ. ಅಲ್ಲಿಗೂ ಪೂಜೆಗೆಲ್ಲ ಅಮ್ಮ ರೆಡಿ ಮಾಡ್ಕೊಂಡಿದ್ರು. ಚಿಗಣಿ, ತಂಬಿಟ್ಟು, ಬಾಳೆಹಣ್ಣು, ಕಾಯಿ, ಎಲೆ, ಅಡಿಕೆ, ಉದ್ಬತ್ತಿ, ಕರ್ಪೂರ ಎಲ್ಲದನ್ನು ತಗೊಂಡು ಹೋಗ್ತಿದ್ವಿ. ಅಂದರೆ ತುಂಬ ದೂರ ಏನಿಲ್ಲ, ನಾವು ಹೊಲದ ಹತ್ರನೇ ಅಲ್ವಾ ಮನೆ ಇರೋದು, ಹಾಗಾಗಿ ಅಲ್ಲೇನೆ ನೆಡ್ಸಿರೋದು ಅಮ್ಮವರು ತುಂಬ ದಿನದಿಂದ. ಹಾಗಾಗಿ ಅಲ್ಲಿಗೆ ಪೂಜೆ ಮಾಡ್ಕೊಬರೋಣ ಅಂತ ಹೋದ್ವಿ. ಅತ್ತೆ ಮತ್ತೆ ಅಮ್ಮ ಎದ್ದು ನಾನು ಹೋದ್ವಿ. ಅಪ್ಪಾಜಿ ಅಂಗಡಿ ಹತ್ರ ಇದ್ರು, ನಮ್ಮನೆಯವರು ಏನೇನೋ ಕೆಲಸ ಮಾಡ್ತಿದ್ರು. ಇದಕ್ಕೇನು ಮೇಯ್ನು ಗಂಡಸ್ರು ಇಂಪಾರ್ಟೆಂಟ್ ಏನಲ್ಲ, ನಾವೇ ಮಾಡುವಂಥದ್ದು ಪೂಜೆ ಇದು. ನಾನು ತಂಗಿ ಮಧ್ಯಾಹ್ನನೇ ಹೋಗಿ ಎಲ್ಲದನ್ನ ನೀಟ್ ಮಾಡಿ ಬಂದಿದ್ವಿ. ಸಲ ಅಪ್ಪಾಜಿ ನೀಟ್ ಮಾಡಿಬಿಡೋರು, ಇಲ್ಲ ನಮ್ಮ ಮನೆಯವ್ರು ಮಾಡೋರು. ಅವರು ಇವತ್ತು ಇಬ್ರೂ ಬ್ಯುಸಿ ಇದ್ರು, ಹಾಗಾಗಿ ಅವ್ರು ಮಾಡೋಕ್ಕಾಗಲಿಲ್ಲ. ಎಲ್ಲದಕ್ಕೂ ಗಂಡಸ್ರ ಮೇಲೇ ಡಿಪೆಂಡ್ ಆಗಬಾರ್ದು, ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ಕೊಬೇಕು. ಎಲ್ಲ ತುಂಬ ಕಸ ಕಡ್ಡಿ ಎಲ್ಲ ಬೆಳೆದಿತ್ತು, ಅದನ್ನೆಲ್ಲ ಇಬ್ರೂ ಕ್ಲೀನ್ ಮಾಡಿಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿ ನೀಟಾಗಿ ಅಲ್ಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮಧ್ಯಾಹ್ನನೇ ಹೋಗಿದ್ವಿ. ಅಮ್ಮ ಅದನ್ನೇ ಹೇಳ್ತಿದ್ರು, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀರಾ ಅಂತ. ಅಲ್ಲಿ ಬರೋಕ್ಕೆ ಜಾಗ ಇರಲಿಲ್ಲ, ಅಂದರೆ ಮೇವು ಬೇರೆ ಹಾಕಿದ್ದೀವಲ್ಲ ದನಗಳಿಗೆ, ಚೆಲ್ಲಿದ್ವಲ್ಲ, ಅದಕ್ಕಾಗಿ ಅದೆಲ್ಲ ಬೆಳೆದಿತ್ತು. ಸೊ ಅದನ್ನೆಲ್ಲ ಕುಯ್ದುಬಿಟ್ಟು ಎಲ್ಲ ನೀಟಾಗಿ ಮಾಡಿದ್ವಿ.
ಅದಕ್ಕೆ ಎಲ್ಲ ಹುತ್ತಕ್ಕೆ ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ರು. ತುಂಬ ಭಕ್ತಿಯಿಂದ ಮಾಡ್ತಾರೆ ಅವರು. ನಾವು ಹಂಗಾಗಿ ನಾವು ಎಂಟ್ರಿ ಆಗಲ್ಲ ಅದಕ್ಕೆ. ಅವ್ರು ಪೂಜೆ ಮಾಡಿದ್ದಕ್ಕೆ ಲಾಸ್ಟಿಗೆ ಒಂದು ಧೂಪ ಹಾಕ್ಬಿಡ್ತೀವಿ ಅಷ್ಟೇ. ಅವರಿಗೆ ಮೇಯ್ನ್ ಎಲ್ಲ ಬಿಡೋದು. ಹಾಗೆ ನಮ್ಮ ಅಮ್ಮಂಗಂತೂ ತುಂಬ ಭಕ್ತಿ ಹಬ್ಬದ ಬಗ್ಗೆ. ಯಾಕಂತಂದರೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನನಗೂ ನನ್ನ ತಂಗಿಗೂ ಅದು ನಾಗರ ಹಾಕ್ಕೊಳ್ಳೋದು ಅಂತ ಹಾಕ್ಕೊಂಬಿಟ್ಟಿತ್ತಂತೆ. ಆವಾಗಿಂದ ಅವ್ರಿಗೆ ಭಯ. ಯಾವುದನ್ನು ಹೆಂಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಹಬ್ಬನಂತೂ ಅವರು ಮುಂದೆ ನಿಂತ್ಕೊಂಡು ತುಂಬ ಭಯ ಭಕ್ತಿಯಿಂದ ಮಾಡ್ತಾರೆ. ಸೊ ಹಾಗಾಗಿನೇ ಅವ್ರಿಗೆ ಬಿಟ್ಬಿಡ್ತೀವಿ ನಾವು. ಹಾಗೆ ಅರಿಶಿನ ಕುಂಕುಮ ವಿಭೂತಿ ಅಕ್ಷತೆ ಎಲ್ಲದನ್ನು ಇಟ್ಟು 5 ವೀಳ್ಯದೆಲೆ ಇಟ್ಟು, ಅಂದರೆ 5 ಸೆಟ್ಟು, ಒಂದು ಜೊತೆಗೆ 2 ವೀಳ್ಯದೆಲೆ ಇಟ್ಟು, ಅಡಿಕೆ, 5 ಬಾಳೆಹಣ್ಣು, ಹಾಗೆ ಚಿಗ್ಗಿಣಿ ತಂಬಿಟ್ಟು, ನೆನಗಡಲೆ ಅಂತ ಮಾಡ್ತೀವಿ ಅದು, ಒಂದು ಕಾಯಿ ಒಡೆದ್ಬಿಟ್ಟು ನಾವೇನು ಮಾಡ್ಕೊಂಡು ಹೋಗಿರ್ತೀವಿ ಕಿಚಡಿ, ಕಾಯಿ ರಸ, ಹಾಗೆ ಸಾಂಬಾರು, ಮುದ್ದೆ, ಇಷ್ಟೇ ಇದಕ್ಕೆ ನೈವೇದ್ಯ. ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಯಾವ ಹಬ್ಬಕ್ಕೆ ಮಿಸ್ ಆದ್ರೂ ಹಳ್ಳಿ ಕಡೆ ಎಲ್ಲ ಈ ಹಬ್ಬಕ್ಕೆ ಎಲ್ಲಿದ್ರೂ, ಬೆಂಗಳೂರು, ಮೈಸೂರು ಯಾವ ಕಡೆ ಇದ್ರೂ ಎಲ್ಲರೂ ಬಂದು ಅಟೆಂಡ್ ಆಗೇ ಆಗ್ತಾರೆ ಎಲ್ಲರ ಮನೆಯಲ್ಲೂ. ಯಾವ ಊರಲ್ಲಿ ಯಾವ ಹಬ್ಬ ಜಾತ್ರೆಗಳು ಅಂಥವು ಮಿಸ್ ಮಾಡಿದ್ರು ಇಂಥ ಹಬ್ಬಗಳಿಗೆ ಮಿಸ್ ಮಾಡಲ್ಲ. ಅದಕ್ಕೆ ಅನಿಸುತ್ತೆ ಹಿಂದೆ ಮಾಡಿರೋದು ನಮಗೆ ಕೆಲವೊಂದು ಸಂಸ್ಕೃತಿಗಳನ್ನು ಎಲ್ಲರೂ ಒಟ್ಟಿಗೆ ಒಂದು ಹಬ್ಬದಲ್ಲಾದ್ರೂ ಎಲ್ಲರೂ ಜೊತೆಯಾಗಿರಲಿ ಅನ್ನೋದಕ್ಕೋಸ್ಕರ ಈ ಥರ ಹಬ್ಬಗಳನ್ನು ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗೆ ಎಲ್ಲ ಆದಮೇಲೆ ಲಾಸ್ಟಿಗೆ ತನಿ ಎರಿಯೋದು ಅಂತ ಕರಿತೀವಿ ನಾವು. ಅಂದರೆ ಹಾಲು ಮತ್ತು ತುಪ್ಪನ ಇಟ್ಕೊಂಡಿರ್ತೀವಲ್ಲ, ಮನೆಯಲ್ಲೇ ಹಾಲು ಹಾಗೆ ಮನೆಯದ್ದೇ ತುಪ್ಪನ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಹುತ್ತಕ್ಕೆ ಬಿಡೋದು. ಬಿಟ್ಬಿಟ್ಟು ಅದ್ರ ಮಣ್ಣು ತಗೊಂಡು ಹಣೆಗಿಟ್ಕೊಂಡ್ರೆ ಅಲ್ಲಿಗೆ ಪೂಜೆ ಕಂಪ್ಲೀಟ್ ಅಂತ. ಹಾಗೆ ಎಲ್ಲ ಆದಮೇಲೆ ಈ ಹಬ್ಬದಲ್ಲಿ ಸ್ವಲ್ಪ ಬೆಂಕಿನೂ ಕೂಡ ಹಾಕಬೇಕು. ಅದಕ್ಕೆ ನನ್ನ ತಂಗಿ ಎಲ್ಲ ಹಾಕ್ತಾ ಇದ್ಲು. ನಾವು ಎಷ್ಟು ಬೇಗ ಬಂದಿದ್ದು ಪೂಜೆ ಆಗೋದಿಕ್ಕೆ, ಅಂದರೆ ಬೆಳಕಿದ್ದಾಗಲೇ ಬಂದಿದ್ದು. ಇಷ್ಟು ಪೂಜೆ ಮಾಡೋ ಅಷ್ಟೊತ್ತಿಗೆ ಕತ್ಲೆ ಆಗೋಯ್ತು ನೋಡಿ. ಅಲ್ಲಿ ಅದು ಹಂಗೇನೆ ನಾವು ಎಷ್ಟು ಬೇಗ ಬಂದ್ರೂ ಕತ್ಲೆ ಆಗೋಗ್ಬಿಡುತ್ತೆ. ಪೂಜೆ ಮಾಡೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು, ಅದರಲ್ಲೂ ನಮ್ಮಮ್ಮ ತುಂಬ ನಿಧಾನವಾಗಿ ಪೂಜೆ ಮಾಡ್ತಾರೆ. ನಮಗೆ ಹೊಟ್ಟೆ ಹಸಿತಾ ಇರುತ್ತೆ, ಬಟ್ ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ಆದರೂ ನನ್ನ ಮಗ ಬಿಡಲಿಲ್ಲ, ಅದು ಇದು ತಕ್ಕೊಂಡು ತಿಂತಿದ್ದ, ಬೈತಿದ್ದೆ. ಹಂಗಾರು ಅಮ್ಮ ಏನು ಪರವಾಗಿಲ್ಲ, ಮಕ್ಕಳು ದೇವರಿದ್ದಂಗೆ ತಿನ್ನಲಿ ಬಿಡು ಅಂತ ಅವನಿಗೆ ಮಾತ್ರ ಪರ್ಮಿಷನ್ ಕೊಟ್ಟರು. ಹಾಗೆ ಪೂಜೆ ಎಲ್ಲ ಮಾಡ್ಕೊಂಬಂದು ಊಟಕ್ಕೂ ಹೇಳಿರ್ತೀವಿ. ಅಂದರೆ ಬೇಕಾದವರಿಗೆ, ಅಕ್ಕಪಕ್ಕದ ಮನೆಯವರಿಗೆ ಎಲ್ಲ ಊಟಕ್ಕೆ ಕರೆದಿರ್ತೀವಿ. ಅವರು ಮಾಡಲ್ವಲ್ಲ, ಮಾಡೋರ ಮನೆಯಲ್ಲಿ ಮಾಡ್ತಾರೆ, ಮಾಡದೇ ಇರೋರ ಮನೆಗೆ ಊಟಕ್ಕೆ ಕರಿತೀವಿ. ಅವರೆಲ್ಲ ಬಂದಿದ್ದರು. ಅವರಿಗೆಲ್ಲ ಎಡೆಗೆ ಅಂತ ಸ್ವಲ್ಪ ಮುದ್ದೆ ಮಾಡಿದ್ದು, ತಣ್ಣಗಾಗೋಗ್ಬಿಡುತ್ತೆ ಊಟಕ್ಕೆ ಬರೋಷ್ಟರಲ್ಲಿ ಎಲ್ಲರೂ ಅಂತ. ಹಾಗಾಗಿ ಅಮ್ಮ ಬಿಸಿ ಮುದ್ದೆ ಮಾಡ್ತಾಯಿದ್ರು. ಊಟಕ್ಕೆಲ್ಲ ನಾನು, ತಂಗಿ ಹಾಗೆ ನಮ್ಮ ಅತ್ತೆ ಎಲ್ಲ ಬಡಿಸ್ತಾ ಇದ್ವಿ. ಒಂದ್ಸಲ ಊಟಕ್ಕೆ ಕುತ್ಕೊಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಕುತ್ಕೊಳ್ಳಲ್ಲ ಎಲ್ಲರೂ. ಹಳ್ಳಿ ಕಡೆ ಎಲ್ಲ ಮಾತಾಡಿಕೊಂಡು ಅವರಿಗೆ, ಅಂದರೆ ಊಟ ಮಾಡೋದೇ ಲೇಟ್ ಇರುತ್ತಲ್ಲ, ಒಬ್ಬೊಬ್ಬರು ಬೇಗ ಮಾಡ್ತಾರೆ, ಒಬ್ಬೊಬ್ಬರು 10 ಗಂಟೆಗೆ ಊಟ ಮಾಡ್ತಾರೆ, 9 ಗಂಟೆಗೆ ಊಟ ಮಾಡ್ತಾರೆ. ಸೊ ಹಂಗಾಗಿ ಅವ್ರ ಟೈಮಿಂಗ್ಸಿಗೆಲ್ಲ ಇಡಬೇಕಲ್ಲ, ಒಬ್ಬೊಬ್ಬರೇ ಊಟ ಮಾಡ್ತಿದ್ರು ಬಂದು. ಆಮೇಲೆ ಲಾಸ್ಟಲ್ಲಿ ಅತ್ತೆ ಮತ್ತು ಇನ್ನೊಬ್ರು ಆಂಟಿ, ನಮ್ಮಮ್ಮ ಕೂತ್ಕೊಂಡ್ರು. ಅವ್ರ 3 ಜನಕ್ಕೆ ಊಟ ಎಲ್ಲ ಬಡಿಸಿ ನಾವು ಊಟ ಮಾಡೋಣ ಅಂತ ಅಂದ್ಕೊಳ್ತಿದ್ವಿ. ಬಟ್ ಇನ್ನು ನಮ್ಮ ತಂಗಿ ಅವರ ಅತ್ತೆ ಮಾವ ಇನ್ನೂ ಬಂದಿರಲಿಲ್ಲ. ಅವರಿಗೆಲ್ಲ ಊಟ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಅವ್ರನ್ನ ಕಾಯ್ತಾ ಇದ್ವಿ. ಅವರು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಬರಬೇಕಲ್ಲ, ಹಾಗಾಗಿ ಬಂದರು. ಅವರಿಗೂ ಊಟ ಎಲ್ಲ ಬಡಿಸಿ ಅವರು ಎಲ್ಲ ಎಲೆ ಅಡಿಕೆ ಎಲ್ಲ ಹಾಕ್ಕೊಳ್ತಾ ಇದ್ರು. ಊಟ ಆದಮೇಲೆ ತಾಂಬೂಲ ಇರಲೇಬೇಕು. ಯಾವ ಹಬ್ಬಗಳಾಗ್ಬೋದು, ಮದುವೆಗಳಾಗ್ಬೋದು, ಅದು ಎಲೆ ಅಡಿಕೆ ಅನ್ನೋದು ಇದ್ರೇ ಯಾವುದೇ ಹಬ್ಬ, ಊಟ, ಫಂಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋದು. ಹಾಗೆ ಅವ್ರಿಗೆ ಊಟ ಎಲ್ಲ ಇಟ್ಟಾದ್ಮೇಲೆ ನಾನು, ಅಣ್ಣ, ಹಾಗೆ ನನ್ನ ತಂಗಿ, ಅವ್ರ ಯಜಮಾನ್ರು 4 ಜನನೂ ಕೂತ್ಕೊಂಡ್ವಿ. ಫೈನಲ್ ಆಗಿ ನಮಗೆ ಮುದ್ದೆ ಖಾಲಿ ಆಗೋಗ್ಬಿಟ್ಟಿತ್ತು. ಅದೇ ಅಣ್ಣ ಹೇಳ್ತಿದ್ದ, ಅಲ್ಲ ಮೇಯ್ನ್ ಇದು ಹಬ್ಬ, ಮುದ್ದೆ ಹಬ್ಬ, ನೀವು ಏನು ಮುದ್ದೆ ಇಲ್ದಂಗೆ ಮಾಡಿದ್ದೀರಾ, ಈ ಸಾಂಬಾರಿಗೆ ಮುದ್ದೆ ಇದ್ರೇ ಚಂದ, ನೀವು ನೋಡಿದ್ರೆ ಹಿಂಗೆ ಮಾಡಿದ್ದೀರಲ್ಲ ಅಂತ ಹೇಳ್ತಿದ್ದ. ಹಾಗೆ ನಮ್ಮ ಕಡೆ ಮುದ್ದೆಗೆ ಡಿಮ್ಯಾಂಡು ಕೂಡ ಜಾಸ್ತಿ. ಸೊ ಊಟ ಎಲ್ಲ ಚೆನ್ನಾಗಾಯಿತು, ಹಬ್ಬನೂ ಕೂಡ ಚೆನ್ನಾಗಾಯಿತು. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದ್ರು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.